ಬ್ಯಾಕ್ ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್. ಅವಿತ ನಕ್ಸಲರಿಗೆ ಫೈನಲ್ ವಾರ್ನಿಂಗ್. ಸುಳ್ವಾಡಿ ವಿಷಪ್ರಸಾದ ಪ್ರಕರಣದ ಆರೋಪಿಗಳಿಗೆ ಮತ್ತೆ ಜೈಲೇ ಗತಿ. ಬೈಕ್ಗೆ ಜಾಗ ಬಿಡದೇ ಇದ್ದಿದ್ದಕ್ಕೆ ಬಿಎಂಟಿಸಿ ಚಾಲಕನ ಮೇಲೆ ಹಲ್ಲೆ. ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನವೆಂಬರ್ 26ಕ್ಕೆ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ ಗ್ಯಾಂಗ್ ವಿರುದ್ಧ 1,000ಕ್ಕೂ ಹೆಚ್ಚು ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದಾರೆ. ತಾಂತ್ರಿಕ ಸಾಕ್ಷ್ಯ ಮತ್ತು ಎಫ್ಎಸ್ಎಲ್ ರಿಪೋರ್ಟ್ ಸಲ್ಲಿಸ್ತಾ ಇರುವುದರಿಂದ ವೈದ್ಯಕೀಯ ಬೇಲ್ ಮೇಲೆ ಹೊರಗಿರುವ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಇನ್ನು ಪೊಲೀಸರಿಂದ ಕೊಲೆ ನಡೆದ ಸ್ಥಳದ ಫೋಟೋ ರಿಕವರಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ 8 ಫೋಟೋಗಳನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಫೋಟೋಗಳಲ್ಲಿ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ನಿಂತಿರುವುದು ದೃಢವಾಗಿದೆ. ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಈ ಫೋಟೋಗಳನ್ನ ಸಲ್ಲಿಕೆ ಮಾಡಲಿದ್ದಾರೆ. ಉಡುಪಿಯ ಹೆಬ್ರಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಕೌಂಟರ್ ಸ್ಥಳಕ್ಕೆ ಭೇಟಿ ನೀಡಿದ ಡಿಐಜಿ ಪ್ರಣಬ್ ಮೊಹಂತಿ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಬಳಿಕ ಶರಣಾಗತಿಯೊಂದೇ ನಿಮಗಿರುವ ಒಂದೇ ಒಂದು ದಾರಿ, ಶರಣಾಗತಿದ್ರೆ ಕಾರ್ಯಾಚರಣೆ ಹೊರತು ನಮಗೆ ಬೇರೆ ದಾರಿ ಇಲ್ಲ ಅಂತ ಕಾಡಲ್ಲಿ ಅವಿತ ನಕ್ಸಲರಿಗೆ ನೇರ ಸಂದೇಶ ರವಾನಿಸಿದ್ರು. ಡಿಐಜಿ ಭೇಟಿ ಬೆನ್ನಲ್ಲೇ ಕೂಂಬಿಂಗ್ ಚುರುಕುಗೊಂಡಿದ್ದು ಪೀತಬೈಲ್, ಕಬ್ಬಿನಾಲೆ, ಬಚ್ಚಪ್ಪು ಪರಿಸರದಲ್ಲಿ ನಕ್ಸಲರ ಓಡಾಟ ಮಾಹಿತಿ ಪಡೆದಿದ್ದಾರೆ. ಎನ್ಕೌಂಟರ್ ಆದ ಸ್ಥಳದಲ್ಲೇ ದಾಖಲೆ ಸಂಗ್ರಹಗಳ ಕೆಲಸ ಇನ್ನೂ ಮುಗಿದಿಲ್ಲ. ಪೀತಬೈಲ್ ಘಟನಾ ಸ್ಥಳಕ್ಕೆ ಬೆಂಗಳೂರು ಎಫ್ಎಸ್ಎಲ್ ಭೇಟಿ ನೀಡಿದ್ದು ಸ್ಥಳದಲ್ಲಿರುವ ಎಲ್ಲಾ ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿದ್ರು. ಇನ್ನು ಇತ್ತ ಇದು ನಕಲಿ ನಕ್ಸಲ್ ಎನ್ಕೌಂಟರ್ ಎಂಬ ಟೀಕೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಕಲಿ ಎನ್ಕೌಂಟರ್ ಅಲ್ಲ. ಕಳೆದ 20 ವರ್ಷದಿಂದ ವಿಕ್ರಮ್ ಗೌಡ ಚಟುವಟಿಕೆಗಳನ್ನ ಗಮನಿಸಿಯೇ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಎಂದು ತಿಳಿಸಿದ್ರು. ಇಡೀ ದೇಶವೇ ಬೆಚ್ಚಿ ಬೀಳಿಸಿದ ಸುಳ್ವಾಡಿ ವಿಷಪ್ರಸಾದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವಸ್ವಾಮಿ ಜಾಮೀನು ಅರ್ಜಿ ಮತ್ತೆ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾಗೊಳಿಸಿ ಚಾಮರಾಜನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಬಿಎಸ್ ಭಾರತಿ ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿತ್ತು. ಅನಾರೋಗ್ಯದ ಕಾರಣ ಕೊಟ್ಟು ಆರೋಪಿ ಇಮ್ಮಡಿ ಮಹದೇವಸ್ವಾಮಿ ಮತ್ತೆ ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಕಳೆದ 5 ವರ್ಷ 11 ತಿಂಗಳಿನಿಂದ ಇಮ್ಮಡಿ ಮಹದೇವಸ್ವಾಮಿ ಜೈಲಿನಲ್ಲಿಯೇ ಇದ್ದಾರೆ. ಮಹದೇಶ್ವರ ಬೆಟ್ಟ ಸಾಲೂರು ಮಠದ ಕಿರಿಯ ಸ್ವಾಮೀಜಿಯಾಗಿದ್ದ ಇಮ್ಮಡಿ ಮಹದೇವಸ್ವಾಮಿ ಸುಳ್ವಾಡಿ ಕಿಚ್ಗುತ್ ಮಾರಮ್ಮ ದೇವಸ್ಥಾನದ ಆಡಳಿತದಲ್ಲಿ ಆಧಿಪತ್ಯ ಸ್ಥಾಪಿಸಲಿಕ್ಕೆ ಪಿತೂರಿಯನ್ನ ಮಾಡಿದ್ರು. ಮತ್ತೊಂದು ಗುಂಪಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ಪ್ರಸಾದಕ್ಕೆ ವಿಷ ಬೆರೆಸಿದ ಆರೋಪ ಕೇಳಿ ಬಂದಿತ್ತು. ಡಿಸೆಂಬರ್ 14, 2018ರಲ್ಲಿ ನಡೆದಂತಹ ಘಟನೆ 17 ಮಂದಿ ಭಕ್ತರು ಮೃತಪಟ್ಟಿದ್ರು. 127 ಮಂದಿ ಅಸ್ವಸ್ಥಗೊಂಡಿದ್ರು. ಸದ್ಯ ಮೊದಲನೇ ಆರೋಪಿ ಇಮ್ಮಡಿ ಮಹದೇವಸ್ವಾಮಿ, 2ನೇ ಆರೋಪಿ ಅಂಬಿಕಾ, 3ನೇ ಆರೋಪಿ ದೇವಸ್ಥಾನದ ವ್ಯವಸ್ಥಾಪಕ ಮಾದೇಶ್, 4ನೇ ಆರೋಪಿ ತಂಬಡಿ ದೊಡ್ಡಯ್ಯ ಮೈಸೂರಿನ ಜೈಲಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರ ಮೇಲೆ ಹಲ್ಲೆ ಪ್ರಕರಣಗಳು ಮುಂದುವರೆದಿವೆ. ನಿನ್ನೆ ಸಂಜೆ 5 ಗಂಟೆ ವೇಳೆಗೆ ನೃಪತುಂಗ ಸರ್ಕಲ್ ಬಳಿ ಬೈಕ್ ಸವಾರನೊಬ್ಬ ಬಸ್ ಚಾಲಕ ಕುಶಾಲ್ ಕುಮಾರ್ನ ಶರ್ಟ್ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಬೈಕ್ ಸವಾರ ಮಹಮ್ಮದ್ ಫಜಲ್ ಆಗಿದ್ದು, ಆತನಿಗೆ ಸೈಡ್ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೋಪಗೊಂಡು ಬಸ್ ಒಳಗೆ ಬಂದು ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಕೊತ್ತನೂರು ದಿಣ್ಣೆ ಡಿಪೋ ಸಂಖ್ಯೆ 34ರ ಬಸ್ ಇದಾಗಿದ್ದು, ಮೆಜೆಸ್ಟಿಕ್ನಿಂದ ಸಿಕೆಪಾಳ್ಯ ಕಡೆ ಬಸ್ ಸಂಚಾರ ಮಾಡುವ ವೇಳೆ ಈ ಘಟನೆ ನಡೆದಿದೆ. ಘಟನೆ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನ ಥಣಿಸಂದ್ರ ವಾರ್ಡ್ನ ಹೆಗಡೆ ನಗರದಲ್ಲಿ ಮತ್ತೆ ಕಾವೇರಿ ನೀರು ಸೋರಿಕೆಯಾಗಿದೆ. ಕಳೆದ ವಾರವಷ್ಟೇ ಇದೇ ಜಾಗದಲ್ಲಿ ಕಾವೇರಿ 5ನೇ ಹಂತದ 110 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಹಂತದಲ್ಲಿ ಸಾಕಷ್ಟು ನೀರು ಪೋಲಾಗಿತ್ತು. ಮೊದಲ ಬಾರಿಗೆ ನೀರು ಬಂದಾಗ ಕೊಳವೆ ಮಾರ್ಗದಲ್ಲಿ ದೊಡ್ಡ ಸೋರಿಕೆಯಾಗಿ ಮನೆಗಳಿಗೆ ಹಾನಿಯಾಗಿತ್ತು. ಜಲಮಂಡಳಿ ಇದನ್ನು ಸರಿ ಮಾಡಿತ್ತು. ಆದರೆ ಮತ್ತೆ ನಿನ್ನೆ ರಾತ್ರಿ ನೀರು ಸರಬರಾಜು ಮಾಡಿದ್ದು ಅದೇ ಜಾಗದಲ್ಲಿ ಕಾವೇರಿ ನೀರು ಸೋರಿಕೆಯಾಗ್ತಿದೆ. ಜನರ ಮನೆಗಳಿಗೆ ತಲುಪಬೇಕಿದ್ದ ಜೀವಜಲ ಕಾವೇರಿ ನೀರು ರಸ್ತೆಯಲ್ಲಿ ಹರಿದು ಪೋಲಾಗ್ತಿದೆ. ಕಳೆದ 1 ವಾರದಲ್ಲಿ ಓಪನ್ ಆಗಿದ್ದ ಪೈಪನ್ನ ಮುಚ್ಚುವ ಕಾರ್ಯ ಮಾಡಿದ್ರು. ಆದರೆ ಮತ್ತೆ ಅದೇ ಪೈಪ್ ನಿಂದ ನೀರು ಸೋರಿಕೆ ಆಗ್ತಾ ಇರೋದು ನೋಡಿದ್ರೆ ಯಾವ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತೆ ವಾಲ್ವ್ ಓಪನ್ ಮಾಡಿಬಿಟ್ಟು ಬೆಳಗ್ಗೆ 2-2:30 ತನಕ ನೀರು ಇಲ್ಲಿಂದ 3.5-4 ಅಡಿ ಮೇಲೆ ಚಿಮ್ಮಿ ಇಡೀ ಲೇಔಟ್ಗೆ ನೀರು ಒಳಗೆ ಎಲ್ಲ ಹೋಗಿದೆ. ಸುಮಾರು ಮನೆಗಳು ಒಳಗೆ ಹೋಗಿದೆ. ಸರ್ಕಾರ ಒಂದು ಹುದ್ದೆನಲ್ಲಿ ಇರೋರಿಗೆ, ಒಂದು ರೆಸ್ಪಾನ್ಸಿಬಲ್ ಇರೋರಿಗೆ ಈ ವಿಷಯ ತಿಳಿದಿಲ್ಲ ಅಂತ ಏನು ಹೇಳಿದ್ರೆ ನಾಚಿಕೆ. ಒಂದು ಕಡೆಗೆ ಗಾಂಧಿ ಬಜಾರ್, ಮತ್ತೊಂದು ಕಡೆಗೆ ಬಸವನಗುಡಿ, ಮಗದೊಂದು ಕಡೆ ಮಾರ್ಕೆಟ್, ಮೆಜೆಸ್ಟಿಕ್, ಹೀಗೆ ದೊಡ್ಡ ಸರ್ಕಲ್ ಇರೋದು ಬಸವನಗುಡಿಯಲ್ಲಿ. ರಾಮಕೃಷ್ಣ ಆಶ್ರಮ ಸರ್ಕಲ್ ಅಂತಾನೆ ಫೇಮಸ್. ಇಲ್ಲಿ ಏಕಾಏಕಿಯಾಗಿ ರಸ್ತೆಯ ಮಧ್ಯದಲ್ಲೇ ಭೂಮಿ ಟಾರ್ ಸಮೇತ ಕುಸಿದಿದೆ. ಸರಿಸುಮಾರು 5 ಅಡಿಗೂ ಹೆಚ್ಚಿಗೆ ಹಳ್ಳವಾಗಿದ್ದು 16 ಅಡಿಯಷ್ಟು ಮಣ್ಣು ಕುಸಿದಿದೆ. ಇನ್ನೇನು ಮುಂದಿನ ವಾರದಲ್ಲಿ ಇದೇ ರಸ್ತೆಯಲ್ಲಿ ಬೆಂಗಳೂರು ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯಲಿದ್ದು, ಪರಿಷೆಗೆ ಸ್ವಾಗತ ಕೋರೋದಕ್ಕೂ ಮೊದಲೇ ಗ್ರ್ಯಾಂಡ್ ಬೆಂಗಳೂರಿನ ಗುಂಡಿ ವೆಲ್ಕಮ್ ಮಾಡ್ತಿದೆ. ರಸ್ತೆಯ ಮಧ್ಯೆಯಲ್ಲಿ ಈ ರೀತಿ ಆಗಿರೋದು ಟ್ರಾಫಿಕ್
ಭಾರಿ ಕಿರಿಕಿರಿಗೂ ಕಾರಣವಾಗಿದೆ. ಸ್ಥಳದಲ್ಲೇ ಟ್ರಾಫಿಕ್ ಪೊಲೀಸರು ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಮಾಡಿದ್ರೆ BWSSB ಸಿಬ್ಬಂದಿಗಳು ತಮ್ಮ ಚೇಂಬರ್ ಪೈಪ್ ಸೋರಿಕೆ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಿದ್ದಾರೆ. ಇದರಿಂದ ವಾಹನ ಸವಾರರು ಟ್ರಾಫಿಕ್ ಗುಂಡಿಗೆ ಬೇಸತ್ತಿದ್ದಾರೆ. ಸರ್ಕಾರಕ್ಕೆ ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು BBMP ಜೀವಂತವಾಗಿದೆಯಾ ಅಂತ ಆಕ್ರೋಶಗೊಂಡಿದ್ದಾರೆ. ಸರ್ ರಾತ್ರಿ ಹೊತ್ತು ಟ್ರೈನ್ ಸರ್ ಇದು ಹಗಲೋ ದಿನ ಕಾಣಿಸುತ್ತೆ. ರಾತ್ರಿ ಹೊತ್ತಾಗಿದ್ರೆ ಯಾರು ಏನ್ ಮಾಡೋ ಜವಾಬ್ದಾರಿ? ಹೌದು, ಸಣ್ಣ ಕುಸ್ತ ಹೋಗಿಲ್ಲ, ದೊಡ್ಡ ದೊಡ್ಡ ವಾಹನಗಳು ಬರ್ತದೆ, ತಡದ ಈ ರೀತಿ ಪರಿಸ್ಥಿತಿ ಆಗುತ್ತೆ. ಅಲ್ಲ ಇಂಥವ್ರಿಗೆಲ್ಲ BBM ಅಧಿಕಾರಿ ಏನಿದ್ದಾರೆ ಇವ್ರಿಗೆಲ್ಲ ಕೆಲಸ ತೆಗೆದ್ಬಿಡ್ಬೇಕು. ಹೌದು, ಸರಿಯಾಗಿ ಮುಚ್ಚಿಲ್ಲ. ಮತ್ತೆ ಇದು ಮೇನ್ ವಾಲಲ್ಲಿ ಎಲ್ಲೋ ಲೀಕೇಜ್ ಆಗಿರುತ್ತೆ, ನೀರು ಹೋಗ್ತಾ ಇರುತ್ತೆ. ಇವ್ರು ಸರಿಯಾಗಿ ನೋಡ್ಕೊಳ್ಳೋ ಅಧಿಕಾರಿಗಳು. ಇದರಿಂದ ತುಂಬ ಜನ ಏನಾದರೂ ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ಒಂದು ವೆಹಿಕಲ್ ಬಿದ್ದಿದ್ರೆ ತುಂಬ ಪ್ರಾಬ್ಲಮ್ ಆಗಿರೋದು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ವಿಧಿವಶರಾಗಿದ್ದಾರೆ. 80 ವರ್ಷ ವಯಸ್ಸಾಗಿದ್ದು ಕಳೆದ ಕೆಲವು ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹಾನಗಲ್ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ ಮನೋಹರ್ ತಹಶೀಲ್ದಾರ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶಂಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯರಾತ್ರಿ ಮೃತಪಟ್ಟಿದ್ದಾರೆ. ಮೃತದೇಹವನ್ನ ಹಾನಗಲ್ NCJC ಮಹಾವಿದ್ಯಾಲಯ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದ್ದು ನಾಳೆ ಹುಟ್ಟೂರಾದ ಅಕ್ಕಿಹೊಳಿ ಗ್ರಾಮದಲ್ಲಿರುವ ತೋಟದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. 4 ಜನ ಪುತ್ರರು, 2 ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಮನೋಹರ್ ತಹಶೀಲ್ದಾರ್ ಅಗಲಿದ್ದಾರೆ. ಮನೋಹರ್ ತಹಶೀಲ್ದಾರ್ ನಿಧನಕ್ಕೆ ಜಿಲ್ಲೆಯ ಮುಖಂಡರು ಹಾಗೂ ಅಭಿಮಾನಿ ಬಳಗ ಸಂತಾಪ ಸೂಚಿಸಿದೆ. 2015ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಸಚಿವರಾಗಿದ್ದ ಮನೋಹರ್ ತಹಶೀಲ್ದಾರ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಲೆ ಮಹದೇಶ್ವರ ಮತ್ತೆ ಕೋಟ್ಯಾಧೀಶನಾಗಿದ್ದಾನೆ. ಮಹದೇಶ್ವರನ ಹುಂಡಿಯಲ್ಲಿ ಕಳೆದ 27 ದಿನಗಳ ಅವಧಿಯಲ್ಲಿ 2,43 ಕಾಣಿಕೆ ಹಣ ಸಂಗ್ರಹವಾಗಿದೆ. ನಗದು ಹಣದ ಜೊತೆಗೆ 62 ಗ್ರಾಂ ಚಿನ್ನ, 2 ಕೆಜಿ 513 ಗ್ರಾಂ ಬೆಳ್ಳಿಯನ್ನ ಭಕ್ತರು ಮಲೆ ಮಾದಪ್ಪನಿಗೆ ಅರ್ಪಿಸಿದ್ದಾರೆ. ಬಿಗಿ ಬಂದೋಬಸ್ತ್ನಲ್ಲಿ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ನೇತೃತ್ವದಲ್ಲಿ ಹುಂಡಿಗಳ ಎಣಿಕೆ ಕಾರ್ಯ ನಡೆಯಿತು. ಈ ಬಾರಿ ದೀಪಾವಳಿ ಹಬ್ಬ, ಅಮಾವಾಸ್ಯೆ ಹಾಗೂ ಕಾರ್ತಿಕ ಸೋಮವಾರ ಹಿನ್ನೆಲೆ ಲಕ್ಷಾಂತರ ಮಂದಿ ಮಲೆ ಮಹದೇಶ್ವರ ದರ್ಶನ ಪಡೆದಿದ್ರು. ಈ ಹಿನ್ನೆಲೆ ಹುಂಡಿ ಆದಾಯದಲ್ಲೂ ಕೂಡ ಏರಿಕೆಯಾಗಿದೆ. ಇತ್ತ ಕೊಪ್ಪಳ ತಾಲೂಕಿನ ಸುಪ್ರಸಿದ್ಧ ಹುಲಿಗೆಮ್ಮ ದೇವಾಲಯ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಒಂದೇ ತಿಂಗಳಲ್ಲಿ 63,34,000 ರೂಪಾಯಿ ನಗದು ಹಾಗೂ 110 ಗ್ರಾಂ ಚಿನ್ನಾಭರಣ, 5 ಕಿಲೋ ಬೆಳ್ಳಿ ಸಂಗ್ರಹವಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಹುಲಿಗೆಮ್ಮ ದೇವಸ್ಥಾನಕ್ಕೆ ರಾಜ್ಯ, ನೆರೆ ರಾಜ್ಯಗಳಿಂದ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಪ್ರತಿ ಹುಣ್ಣಿಮೆ ದಿನ ಭಕ್ತರ ಸಂಖ್ಯೆ ಲಕ್ಷಕ್ಕೂ ಏರಿಕೆಯಾಗುತ್ತೆ. ಸದ್ಯ ಜಿಲ್ಲಾಡಳಿತದಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಿನ್ನೆ ಮುಂಜಾನೆಯಿಂದ ಸಂಜೆವರೆಗೂ ಹುಂಡಿ ಎಣಿಕೆ ನಡೆದಿದ್ದು 63,34,000 ಹಣ ಸಂಗ್ರಹವಾಗಿದೆ.